ಈಗ ಪಾಕ್ ಗೂಢಾಚಾರಿ ಜ್ಯೋತಿ ಕತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಜ್ಯೋತಿ ಮೊಬೈಲ್ನಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಪಾಕ್ ಯೂಟ್ಯೂಬರ್ ಝೀಶನ್ ಹುಸೇನ್ ಜೊತೆ ಈಕೆ ಸಂಪರ್ಕದಲ್ಲಿದ್ಲು ಅನ್ನುವಂಥ ಮಾಹಿತಿ. ಪಾಕ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ ಜ್ಯೋತಿ ಕೆಲಸ ಮಾಡಿದ್ದಾರೆ. ಝೀಶನ್ ಜೊತೆ ಸೇರಿ ಕೆಲಸ ಮಾಡ್ತಿದ್ದಂತ ಜ್ಯೋತಿ ಮಲ್ಹೋತ್ರಾ ಇತರ ಕೆಲವು ಪಾಕ್ ಯೂಟ್ಯೂಬರ್ಗಳ ಜೊತೆಗೂ ಕೂಡ ನಂಟನ್ನ ಹೊಂದಿದ್ಲು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, ಏನು ಇಡೀ ಭಾರತದ ಅನೇಕ ವಿಶೇಷವಾದಂತಹ ಸ್ಥಳಗಳನ್ನ ತೋರಿಸುವಂತ ಪ್ರಯತ್ನವನ್ನ ಈಕೆ ಮಾಡ್ತಾ ಇದೆ. ಈಕೆ ಯೂಟ್ಯೂಬ್ ಅನ್ನ ನಾನು ಗಮನಿಸ್ತಾ ಇದ್ದೆ. ಈಕೆ ಅತಿ ಹೆಚ್ಚಾಗಿ ಪಾಕಿಸ್ತಾನದ ಬಗ್ಗೆ ವಿಡಿಯೋಗಳನ್ನ ಮಾಡೋದು ಜಾಸ್ತಿ, ಮತ್ತೆ ಪಾಕಿಸ್ತಾನವನ್ನ ಮತ್ತೆ POK ಪ್ರದೇಶವನ್ನ ತೋರಿಸಿರುವಂತದ್ದನ್ನು ನಾನು ಗಮನಿಸಿದ್ದೆ ಯೂಟ್ಯೂಬ್ನಲ್ಲಿ. ಅದಾದ ಮೇಲೆ ಒಂದಷ್ಟು ಆಸ್ತಿಗಳ ಬಗ್ಗೆ, ನಮ್ಮ ಬಾರ್ಡರ್ ಲೈನ್ ಬಗ್ಗೆ, ಅದರ ವಿಸ್ತೀರ್ಣದ ಬಗ್ಗೆ, ಎಲ್ಲೆಲ್ಲಿವರೆಗೂ ಆಕ್ರಮಣ ಆಗಿದೆ ಎಲ್ಲದರ ಬಗ್ಗೆ ಹೇಳುವಂತ ಕೆಲಸ ಮಾಡಿದ್ದಾಳೆ. 2 ತಿಂಗಳ ಹಿಂದೆ ಧಾರ್ಮಿಕ ವೀಸಾದಲ್ಲಿ ಪಾಕ್ ಪ್ರಯಾಣ ಮಾಡಿದ್ದಾಳೆ. ಆಗ ಝೀಶನ್ಗೆ ಮೆಸೇಜ್ ಮಾಡಿದಂತ ಜ್ಯೋತಿ ಮಲ್ಹೋತ್ರಾ ಕಳ್ಳಿ. ಕತಾಶ್ರಸ್ ದೇಗುಲದಲ್ಲಿ ಜ್ಯೋತಿ ಭೇಟಿಗೆ ಬಂದಿದ್ದ ಝೀಶನ್ ಇಬ್ಬರೂ ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪಾಕ್ ಅನ್ನ ಹೊಗಳಿದ್ರು. ಪಾಕಿಸ್ತಾನದ ನಿಜಮುಖ ಮುಚ್ಚಿಟ್ಟು ವಿಡಿಯೋ ಮಾಡಿದ್ರು. ಎಲ್ಲ ಹಿಂದೂಗಳು ಮತ್ತೆ ಪುರಾತನ ದೇವಸ್ಥಾನ ಈ ಬಗ್ಗೆ ಎಲ್ಲ ಮಾತನಾಡಿದ್ರು. ಜ್ಯೋತಿಯನ್ನ ಭಾರತ ಪಾಕ್ ರಾಯಭಾರಿ ಎಂದಿದ್ದ ಝೀಶನ್ ಪಾಕ್ ಬಗ್ಗೆ ಭಾರತದಲ್ಲಿ ಉತ್ತಮ ಮಾಹಿತಿ ಕೊಡ್ತಿದ್ದಾಳೆ. ನೋಡಿ, ಪಾಕ್ ಬಗ್ಗೆ ಭಾರತದಲ್ಲಿ ಉತ್ತಮ ಮಾಹಿತಿಯನ್ನ ಕೊಡ್ತಿದ್ದಾಳೆ, ವಿಡಿಯೋದಲ್ಲಿ ಉತ್ತಮ ಸಂದೇಶವನ್ನ ಕೊಡ್ತಿದ್ದಾಳೆ ಅಂತ ಇದಾನಲ್ಲ ಈ ಗೆಳೆಯ ಝೀಶನ್, ಯೂಟ್ಯೂಬ್ ಗೆಳೆಯ. ಈತ ಅಲ್ಲಿ ಮೆಸೇಜ್ ಮಾಡಿರೋದು, ಚಾಟ್ ಮಾಡಿರೋದು ಎಲ್ಲ ಬಯಲಾಗ್ತಾ ಇದೆ. ಈಗ ಪ್ರತಿಯೊಂದು ಕೂಡ ಗೊತ್ತಾಗ್ತಾ ಇದೆ. ಇವರ ನಾಟಕಗಳು, ಇವರ ವರ್ತನೆಗಳು, ಇವರು ಮಾಡಿದಂತ ಕೆಲಸಗಳು, ಎಲ್ಲೆಲ್ಲಿ ಭೇಟಿಯಾಗಿದ್ರು, ಎಲ್ಲೆಲ್ಲಿ ಹೋಗಿದ್ರು. ಭಾರತದಲ್ಲಿ ನಿಂತುಕೊಂಡು ಪಾಕಿಸ್ತಾನದ ಬಗ್ಗೆ ಉತ್ತಮ ಮಾಹಿತಿಯನ್ನ ಕೊಡ್ತಾಳೆ. ಆದ್ರೆ ಇದುವರೆಗೂ ಯಾಕದು ಬೆಳಕಿಗೆ ಬಂದಿರಲಿಲ್ಲ ಅನ್ನುವಂಥದ್ದು ಕುತೂಹಲ ಮತ್ತೆ ಅನುಮಾನ ಮೂಡುತ್ತೆ. ನೋಡಿ, ಬಹುತೇಕ ಯೂಟ್ಯೂಬರ್ಗಳು ಏನಾದ್ರು ಒಂದಲ್ಲಿ ಕಾನೂನಿನ ವಿರುದ್ಧ ಅಥವಾ ಕಾನೂನಿನ ಚೌಕಟ್ಟಲ್ಲಿ ಏನು ಮಾಡಲಿಲ್ಲ ಅಂತಂದ್ರೆ ತಕ್ಷಣ ಪೊಲೀಸರು ಅಲರ್ಟ್ ಆಗಿಬಿಡ್ತಾರೆ. ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಆರಂಭಿಸ್ತಾರೆ. ಬಟ್ ಈಕೆ ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಾ ಇದೆ, ಅಲ್ಲಿ ಲಕ್ಷ ಓಡ್ತಾ ಇದೆ. ಆದ್ರೆ ಇವಳು ಪಾಕ್ ಬಗ್ಗೆ ಹೊಗಳಿದ್ದೋ ಅಥವಾ ಅದ್ರ ಬಗ್ಗೆ ಮಾತಾಡಿದ್ದೋ ಏನು ಕೂಡ ಗೊತ್ತಿರಲಿಲ್ಲ. ಈಗ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಈಗ ಪಾಕ್ ಗೂಢಾಚಾರಿ ಜ್ಯೋತಿ ಕತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಜ್ಯೋತಿ ಮೊಬೈಲ್ನಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಪಾಕ್ ಯೂಟ್ಯೂಬರ್ ಝೀಶನ್ ಹುಸೇನ್ ಜೊತೆ ಈಕೆ ಸಂಪರ್ಕದಲ್ಲಿದ್ಲು ಅನ್ನುವಂಥ ಮಾಹಿತಿ. ಪಾಕ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ ಜ್ಯೋತಿ ಕೆಲಸ ಮಾಡಿದ್ದಾರೆ. ಝೀಶನ್ ಜೊತೆ ಸೇರಿ ಕೆಲಸ ಮಾಡ್ತಿದ್ದಂತ ಜ್ಯೋತಿ ಮಲ್ಹೋತ್ರಾ ಇತರ ಕೆಲವು ಪಾಕ್ ಯೂಟ್ಯೂಬರ್ಗಳ ಜೊತೆಗೂ ಕೂಡ ನಂಟನ್ನ ಹೊಂದಿದ್ಲು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, ಏನು ಇಡೀ ಭಾರತದ ಅನೇಕ ವಿಶೇಷವಾದಂತಹ ಸ್ಥಳಗಳನ್ನ ತೋರಿಸುವಂತ ಪ್ರಯತ್ನವನ್ನ ಈಕೆ ಮಾಡ್ತಾ ಇದೆ. ಈಕೆ ಯೂಟ್ಯೂಬ್ ಅನ್ನ ನಾನು ಗಮನಿಸ್ತಾ ಇದ್ದೆ. ಈಕೆ ಅತಿ ಹೆಚ್ಚಾಗಿ ಪಾಕಿಸ್ತಾನದ ಬಗ್ಗೆ ವಿಡಿಯೋಗಳನ್ನ ಮಾಡೋದು ಜಾಸ್ತಿ, ಮತ್ತೆ ಪಾಕಿಸ್ತಾನವನ್ನ ಮತ್ತೆ POK ಪ್ರದೇಶವನ್ನ ತೋರಿಸಿರುವಂತದ್ದನ್ನು ನಾನು ಗಮನಿಸಿದ್ದೆ ಯೂಟ್ಯೂಬ್ನಲ್ಲಿ. ಅದಾದ ಮೇಲೆ ಒಂದಷ್ಟು ಆಸ್ತಿಗಳ ಬಗ್ಗೆ, ನಮ್ಮ ಬಾರ್ಡರ್ ಲೈನ್ ಬಗ್ಗೆ, ಅದರ ವಿಸ್ತೀರ್ಣದ ಬಗ್ಗೆ, ಎಲ್ಲೆಲ್ಲಿವರೆಗೂ ಆಕ್ರಮಣ ಆಗಿದೆ ಎಲ್ಲದರ ಬಗ್ಗೆ ಹೇಳುವಂತ ಕೆಲಸ ಮಾಡಿದ್ದಾಳೆ. 2 ತಿಂಗಳ ಹಿಂದೆ ಧಾರ್ಮಿಕ ವೀಸಾದಲ್ಲಿ ಪಾಕ್ ಪ್ರಯಾಣ ಮಾಡಿದ್ದಾಳೆ. ಆಗ ಝೀಶನ್ಗೆ ಮೆಸೇಜ್ ಮಾಡಿದಂತ ಜ್ಯೋತಿ ಮಲ್ಹೋತ್ರಾ ಕಳ್ಳಿ. ಕತಾಶ್ರಸ್ ದೇಗುಲದಲ್ಲಿ ಜ್ಯೋತಿ ಭೇಟಿಗೆ ಬಂದಿದ್ದ ಝೀಶನ್ ಇಬ್ಬರೂ ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪಾಕ್ ಅನ್ನ ಹೊಗಳಿದ್ರು. ಪಾಕಿಸ್ತಾನದ ನಿಜಮುಖ ಮುಚ್ಚಿಟ್ಟು ವಿಡಿಯೋ ಮಾಡಿದ್ರು. ಎಲ್ಲ ಹಿಂದೂಗಳು ಮತ್ತೆ ಪುರಾತನ ದೇವಸ್ಥಾನ ಈ ಬಗ್ಗೆ ಎಲ್ಲ ಮಾತನಾಡಿದ್ರು. ಜ್ಯೋತಿಯನ್ನ ಭಾರತ ಪಾಕ್ ರಾಯಭಾರಿ ಎಂದಿದ್ದ ಝೀಶನ್ ಪಾಕ್ ಬಗ್ಗೆ ಭಾರತದಲ್ಲಿ ಉತ್ತಮ ಮಾಹಿತಿ ಕೊಡ್ತಿದ್ದಾಳೆ. ನೋಡಿ, ಪಾಕ್ ಬಗ್ಗೆ ಭಾರತದಲ್ಲಿ ಉತ್ತಮ ಮಾಹಿತಿಯನ್ನ ಕೊಡ್ತಿದ್ದಾಳೆ, ವಿಡಿಯೋದಲ್ಲಿ ಉತ್ತಮ ಸಂದೇಶವನ್ನ ಕೊಡ್ತಿದ್ದಾಳೆ ಅಂತ ಇದಾನಲ್ಲ ಈ ಗೆಳೆಯ ಝೀಶನ್, ಯೂಟ್ಯೂಬ್ ಗೆಳೆಯ. ಈತ ಅಲ್ಲಿ ಮೆಸೇಜ್ ಮಾಡಿರೋದು, ಚಾಟ್ ಮಾಡಿರೋದು ಎಲ್ಲ ಬಯಲಾಗ್ತಾ ಇದೆ. ಈಗ ಪ್ರತಿಯೊಂದು ಕೂಡ ಗೊತ್ತಾಗ್ತಾ ಇದೆ. ಇವರ ನಾಟಕಗಳು, ಇವರ ವರ್ತನೆಗಳು, ಇವರು ಮಾಡಿದಂತ ಕೆಲಸಗಳು, ಎಲ್ಲೆಲ್ಲಿ ಭೇಟಿಯಾಗಿದ್ರು, ಎಲ್ಲೆಲ್ಲಿ ಹೋಗಿದ್ರು. ಭಾರತದಲ್ಲಿ ನಿಂತುಕೊಂಡು ಪಾಕಿಸ್ತಾನದ ಬಗ್ಗೆ ಉತ್ತಮ ಮಾಹಿತಿಯನ್ನ ಕೊಡ್ತಾಳೆ,
ಆದ್ರೆ ಇದುವರೆಗೂ ಯಾಕದು ಬೆಳಕಿಗೆ ಬಂದಿರಲಿಲ್ಲ ಅನ್ನುವಂಥದ್ದು ಕುತೂಹಲ ಮತ್ತೆ ಅನುಮಾನ ಮೂಡುತ್ತೆ. ನೋಡಿ, ಬಹುತೇಕ ಯೂಟ್ಯೂಬರ್ಗಳು ಏನಾದ್ರು ಒಂದಲ್ಲಿ ಕಾನೂನಿನ ವಿರುದ್ಧ ಅಥವಾ ಕಾನೂನಿನ ಚೌಕಟ್ಟಲ್ಲಿ ಏನು ಮಾಡಲಿಲ್ಲ ಅಂತಂದ್ರೆ ತಕ್ಷಣ ಪೊಲೀಸರು ಅಲರ್ಟ್ ಆಗಿಬಿಡ್ತಾರೆ. ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಆರಂಭಿಸ್ತಾರೆ. ಬಟ್ ಈಕೆ ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಾ ಇದೆ, ಅಲ್ಲಿ ಲಕ್ಷ ಲಕ್ಷ ಓಡ್ತಾ ಇದೆ. ಆದ್ರೆ ಇವಳು ಪಾಕ್ ಬಗ್ಗೆ ಹೊಗಳಿದ್ದೋ ಅಥವಾ ಅದ್ರ ಬಗ್ಗೆ ಮಾತಾಡಿದ್ದೋ ಏನು ಕೂಡ ಗೊತ್ತಿರಲಿಲ್ಲ. ಈಗ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಈಗ ಪಾಕ್ ಗೂಢಾಚಾರಿ ಜ್ಯೋತಿ ಕತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಜ್ಯೋತಿ ಮೊಬೈಲ್ನಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಪಾಕ್ ಯೂಟ್ಯೂಬರ್ ಝೀಶನ್ ಹುಸೇನ್ ಜೊತೆ ಈಕೆ ಸಂಪರ್ಕದಲ್ಲಿದ್ಲು ಅನ್ನುವಂಥ ಮಾಹಿತಿ. ಪಾಕ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ ಜ್ಯೋತಿ ಕೆಲಸ ಮಾಡಿದ್ದಾರೆ. ಝೀಶನ್ ಜೊತೆ ಸೇರಿ ಕೆಲಸ ಮಾಡ್ತಿದ್ದಂತ ಜ್ಯೋತಿ ಮಲ್ಹೋತ್ರಾ ಇತರ ಕೆಲವು ಪಾಕ್ ಯೂಟ್ಯೂಬರ್ಗಳ ಜೊತೆಗೂ ಕೂಡ ನಂಟನ್ನ ಹೊಂದಿದ್ಲು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, ಏನು ಇಡೀ ಭಾರತದ ಅನೇಕ ವಿಶೇಷವಾದಂತಹ ಸ್ಥಳಗಳನ್ನ ತೋರಿಸುವಂತ ಪ್ರಯತ್ನವನ್ನ ಈಕೆ ಮಾಡ್ತಾ ಇದೆ. ಈಕೆ ಯೂಟ್ಯೂಬ್ ಅನ್ನ ನಾನು ಗಮನಿಸ್ತಾ ಇದ್ದೆ. ಈಕೆ ಅತಿ ಹೆಚ್ಚಾಗಿ ಪಾಕಿಸ್ತಾನದ ಬಗ್ಗೆ ವಿಡಿಯೋಗಳನ್ನ ಮಾಡೋದು ಜಾಸ್ತಿ, ಮತ್ತೆ ಪಾಕಿಸ್ತಾನವನ್ನ ಮತ್ತೆ ಪಿಒಕೆ ಪ್ರದೇಶವನ್ನ ತೋರಿಸಿರುವಂತದ್ದನ್ನ ನಾನು ಗಮನಿಸಿದ್ದೆ ಯೂಟ್ಯೂಬ್ನಲ್ಲಿ. ಅದಾದ ಮೇಲೆ ಒಂದಷ್ಟು ಆಸ್ತಿಗಳ ಬಗ್ಗೆ, ನಮ್ಮ ಬಾರ್ಡರ್ ಲೈನ್ ಬಗ್ಗೆ, ಅದರ ವಿಸ್ತೀರ್ಣದ ಬಗ್ಗೆ, ಎಲ್ಲೆಲ್ಲಿವರೆಗೂ ಆಕ್ರಮಣ ಆಗಿದೆ ಎಲ್ಲದರ ಬಗ್ಗೆ ಹೇಳುವಂತ ಕೆಲಸ ಮಾಡಿದ್ದಾಳೆ. 2 ತಿಂಗಳ ಹಿಂದೆ ಧಾರ್ಮಿಕ ವೀಸಾದಲ್ಲಿ ಪಾಕ್ ಪ್ರಯಾಣ ಮಾಡಿದ್ದಾಳೆ. ಆಗ ಝೀಶನ್ಗೆ ಮೆಸೇಜ್ ಮಾಡಿದಂತ ಜ್ಯೋತಿ ಮಲ್ಹೋತ್ರಾ ಕಳ್ಳಿ. ಕತಾಶ್ರಜ್ ದೇಗುಲದಲ್ಲಿ ಜ್ಯೋತಿ ಭೇಟಿಗೆ ಬಂದಿದ್ದ ಝೀಶನ್ ಇಬ್ಬರೂ ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪಾಕ್ ಅನ್ನ ಹೊಗಳಿದ್ರು. ಪಾಕಿಸ್ತಾನದ ನಿಜಮುಖ ಮುಚ್ಚಿಟ್ಟು ವಿಡಿಯೋ ಮಾಡಿದ್ರು. ಎಲ್ಲ ಹಿಂದೂಗಳು ಮತ್ತೆ ಪುರಾತನ ದೇವಸ್ಥಾನ ಈ ಬಗ್ಗೆ ಎಲ್ಲ ಮಾತನಾಡಿದ್ರು. ಜ್ಯೋತಿಯನ್ನ ಭಾರತ ಪಾಕ್ ರಾಯಭಾರಿ ಎಂದಿದ್ದ ಝೀಶನ್ ಪಾಕ್ ಬಗ್ಗೆ ಭಾರತದಲ್ಲಿ ಉತ್ತಮ ಮಾಹಿತಿ ಕೊಡ್ತಿದ್ದಾಳೆ. ನೋಡಿ, ಪಾಕ್ ಬಗ್ಗೆ ಭಾರತದಲ್ಲಿ ಉತ್ತಮ ಮಾಹಿತಿಯನ್ನ ಕೊಡ್ತಿದ್ದಾಳೆ, ವಿಡಿಯೋದಲ್ಲಿ ಉತ್ತಮ ಸಂದೇಶವನ್ನ ಕೊಡ್ತಿದ್ದಾಳೆ ಅಂತ ಇದಾನಲ್ಲ ಈ ಗೆಳೆಯ ಝೀಶನ್, ಯೂಟ್ಯೂಬ್ ಗೆಳೆಯ. ಈತ ಅಲ್ಲಿ ಮೆಸೇಜ್ ಮಾಡಿರೋದು, ಚಾಟ್ ಮಾಡಿರೋದು ಎಲ್ಲ ಬಯಲಾಗ್ತಾ ಇದೆ. ಈಗ ಪ್ರತಿಯೊಂದು ಕೂಡ ಗೊತ್ತಾಗ್ತಾ ಇದೆ. ಇವರ ನಾಟಕಗಳು, ಇವರ ವರ್ತನೆಗಳು, ಇವರು ಮಾಡಿದಂತ ಕೆಲಸಗಳು, ಎಲ್ಲೆಲ್ಲಿ ಭೇಟಿಯಾಗಿದ್ರು, ಎಲ್ಲೆಲ್ಲಿ ಹೋಗಿದ್ರು. ಭಾರತದಲ್ಲಿ ನಿಂತುಕೊಂಡು ಪಾಕಿಸ್ತಾನದ ಬಗ್ಗೆ ಉತ್ತಮ ಮಾಹಿತಿಯನ್ನ ಕೊಡ್ತಾಳೆ. ಆದ್ರೆ ಇದುವರೆಗೂ ಯಾಕದು ಬೆಳಕಿಗೆ ಬಂದಿರಲಿಲ್ಲ ಅನ್ನುವಂಥದ್ದು ಕುತೂಹಲ ಮತ್ತೆ ಅನುಮಾನ ಮೂಡುತ್ತೆ. ನೋಡಿ, ಬಹುತೇಕ ಯೂಟ್ಯೂಬರ್ಗಳು ಏನಾದ್ರು ಒಂದಲ್ಲಿ ಕಾನೂನಿನ ವಿರುದ್ಧ ಅಥವಾ ಕಾನೂನಿನ ಚೌಕಟ್ಟಲ್ಲಿ ಏನು ಮಾಡಲಿಲ್ಲ ಅಂತಂದ್ರೆ ತಕ್ಷಣ ಪೊಲೀಸರು ಅಲರ್ಟ್ ಆಗಿಬಿಡ್ತಾರೆ. ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಆರಂಭಿಸ್ತಾರೆ. ಬಟ್ ಈಕೆ ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಾ ಇದೆ, ಅಲ್ಲಿ ಲಕ್ಷ ಲಕ್ಷ ಓಡ್ತಾ ಇದೆ. ಆದ್ರೆ ಇವಳು ಪಾಕ್ ಬಗ್ಗೆ ಹೊಗಳಿದ್ದೋ ಅಥವಾ ಅದ್ರ ಬಗ್ಗೆ ಮಾತಾಡಿದ್ದೋ ಏನು ಕೂಡ ಗೊತ್ತಿರಲಿಲ್ಲ. ಈಗ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಈಗ ಪಾಕ್ ಗೂಢಾಚಾರಿ ಜ್ಯೋತಿ ಕತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಜ್ಯೋತಿ ಮೊಬೈಲ್ನಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಪಾಕ್ ಯೂಟ್ಯೂಬರ್ ಝೀಶನ್ ಹುಸೇನ್ ಜೊತೆ ಈಕೆ ಸಂಪರ್ಕದಲ್ಲಿದ್ಲು ಅನ್ನುವಂಥ ಮಾಹಿತಿ. ಪಾಕ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ ಜ್ಯೋತಿ ಕೆಲಸ ಮಾಡಿದ್ದಾರೆ. ಝೀಶನ್ ಜೊತೆ ಸೇರಿ ಕೆಲಸ ಮಾಡ್ತಿದ್ದಂತ ಜ್ಯೋತಿ ಮಲ್ಹೋತ್ರಾ ಇತರ ಕೆಲವು ಪಾಕ್ ಯೂಟ್ಯೂಬರ್ಗಳ ಜೊತೆಗೂ ಕೂಡ ನಂಟನ್ನ ಹೊಂದಿದ್ಲು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, ಏನು ಇಡೀ ಭಾರತದ ಅನೇಕ ವಿಶೇಷವಾದಂತಹ ಸ್ಥಳಗಳನ್ನ ತೋರಿಸುವಂತ ಪ್ರಯತ್ನವನ್ನ ಈಕೆ ಮಾಡ್ತಾ ಇದೆ. ಈಕೆ ಯೂಟ್ಯೂಬ್ ಅನ್ನ ನಾನು ಗಮನಿಸ್ತಾ ಇದ್ದೆ. ಈಕೆ ಅತಿ ಹೆಚ್ಚಾಗಿ ಪಾಕಿಸ್ತಾನದ ಬಗ್ಗೆ ವಿಡಿಯೋಗಳನ್ನ ಮಾಡೋದು ಜಾಸ್ತಿ, ಮತ್ತೆ ಪಾಕಿಸ್ತಾನವನ್ನ ಮತ್ತೆ ಪಿಒಕೆ ಪ್ರದೇಶವನ್ನ ತೋರಿಸಿರುವಂತದ್ದನ್ನ ನಾನು ಗಮನಿಸಿದ್ದೆ ಯೂಟ್ಯೂಬ್ನಲ್ಲಿ. ಅದಾದ ಮೇಲೆ ಒಂದಷ್ಟು ಆಸ್ತಿಗಳ ಬಗ್ಗೆ, ನಮ್ಮ ಬಾರ್ಡರ್ ಲೈನ್ ಬಗ್ಗೆ, ಅದರ ವಿಸ್ತೀರ್ಣದ ಬಗ್ಗೆ, ಎಲ್ಲೆಲ್ಲಿವರೆಗೂ ಆಕ್ರಮಣ ಆಗಿದೆ ಎಲ್ಲದರ ಬಗ್ಗೆ ಹೇಳುವಂತ ಕೆಲಸ ಮಾಡಿದ್ದಾಳೆ. 2 ತಿಂಗಳ ಹಿಂದೆ ಧಾರ್ಮಿಕ ವೀಸಾದಲ್ಲಿ ಪಾಕ್ ಪ್ರಯಾಣ ಮಾಡಿದ್ದಾಳೆ. ಆಗ ಝೀಶನ್ಗೆ ಮೆಸೇಜ್ ಮಾಡಿದಂತ ಜ್ಯೋತಿ ಮಲ್ಹೋತ್ರಾ ಕಳ್ಳಿ. ಕತಾಶ್ರಜ್ ದೇಗುಲದಲ್ಲಿ ಜ್ಯೋತಿ ಭೇಟಿಗೆ ಬಂದಿದ್ದ ಝೀಶನ್ ಇಬ್ಬರೂ ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪಾಕ್ ಅನ್ನ ಹೊಗಳಿದ್ರು. ಪಾಕಿಸ್ತಾನದ ನಿಜಮುಖ ಮುಚ್ಚಿಟ್ಟು ವಿಡಿಯೋ ಮಾಡಿದ್ರು. ಎಲ್ಲ ಹಿಂದೂಗಳು ಮತ್ತೆ ಪುರಾತನ ದೇವಸ್ಥಾನ ಈ ಬಗ್ಗೆ ಎಲ್ಲ ಮಾತನಾಡಿದ್ರು. ಜ್ಯೋತಿಯನ್ನ ಭಾರತ ಪಾಕ್ ರಾಯಭಾರಿ ಎಂದಿದ್ದ ಝೀಶನ್ ಪಾಕ್ ಬಗ್ಗೆ ಭಾರತದಲ್ಲಿ ಉತ್ತಮ ಮಾಹಿತಿ ಕೊಡ್ತಿದ್ದ.